ವಿದ್ಯಾರ್ಥಿಗಳೇ, ನಾವು ಲಾಸ್ಟ್ ಕ್ಲಾಸಲ್ಲಿ ಚೈನ್ ರೂಲ್ ಬಗ್ಗೆ ತಿಳ್ಕೊಂಡಿದ್ವಿ. ಅದಾದ ನಂತರ ಸೆಕೆಂಡ್ ಪಿ ಯು ಸಿಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಟಾಪಿಕ್ಕೆ ಟೈಪ್ಸ್ ಆಫ್ ಡಿಫ್ರೆನ್ಸಿಯೇಷನ್. ಈ ಟೈಪ್ಸ್ ಆಫ್ ಡಿಫ್ರೆನ್ಸಿಯೇಷನಲ್ಲಿ 5 ಟೈಪ್ಸ್ ಕಲಿತೀರ. ಮೊದಲನೇದು ಇಂಪ್ಲಿಸಿಟ್ ಡಿಫ್ರೆನ್ಸಿಯೇಷನ್, ಎರಡನೇದು ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್, ಮೂರನೇದು ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್, ನಾಲ್ಕನೇದು ಟ್ರಿಗ್ನಾಮೆಟ್ರಿಕ್ ಸಬ್ಸ್ಟಿಟ್ಯೂಷನ್ ಡಿಫ್ರೆನ್ಸಿಯೇಷನ್, ಐದನೇದು ಸಕ್ಸೆಸಿವ್ ಡಿಫ್ರೆನ್ಸಿಯೇಷನ್ ಅಂತ. ಸೊ ಈ ಒಂದು ಕ್ಲಾಸಲ್ಲಿ ಇಂಪ್ಲಿಸಿಟ್ ಫಂಕ್ಷನ್ ಅಂದರೆ ಏನು ಮತ್ತು ಇಂಪ್ಲಿಸಿಟ್ ಡಿಫ್ರೆನ್ಸಿಯೇಷನ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇಂಪ್ಲಿಸಿಟ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್, ಈ ಎಲ್ಲದಕ್ಕಿಂತ ಮುಂಚೆ ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ದ ಫಂಕ್ಷನ್ ವಿಚ್ ಕೆನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ y is equal to f of x is known as explicit function. ಅಂದರೆ ಇಫ್ ಯು ಕ್ಯಾನ್ ಎಕ್ಸ್ಪ್ರೆಸ್ y ಇನ್ ಟರ್ಮ್ಸ್ ಆಫ್ ಎಕ್ಸ್, ವೈನ ಎಕ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಯಿತು ಅಂದರೆ ಆವಾಗ ಅದನ್ನು ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂತ ಕರಿತೀವಿ. ಅಥವಾ ಇನ್ನೂ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ, ವೆನ್ ಯು ಕ್ಯಾನ್ ರೈಟ್ ದಿ ಫಂಕ್ಷನ್ ಇನ್ ಟರ್ಮ್ಸ್ ಆಫ್ ಓನ್ಲಿ ಎಕ್ಸ್ನೆಲ್ಲ ಒಂದು ಕಡೆ, ವೈನ ಒಂದು ಕಡೆ ಬರೆದಾಗ ದೆನ್ ದಟ್ ಫಂಕ್ಷನ್ ಬಿಕಮ್ಸ್ ಎಕ್ಸ್ಪ್ಲಿಸಿಟ್. ಸೊ y ಈಸ್ ಈಕ್ವಲ್ ಟು ಅಂತ ಯಾವುದಾದ್ರು ಒಂದು ಫಂಕ್ಷನ್ ಎಕ್ಸ್ಪ್ರೆಸ್ ಮಾಡಬೇಕು, ಜೊತೆಗೆ ರೈಟ್ ಸೈಡ್ ಏನು ಬರುತ್ತೋ ಆ ಫಂಕ್ಷನ್ನು ಇಟ್ ಶುಡ್ ಬಿ ಎ ಫಂಕ್ಷನ್ ಆಫ್ ಓನ್ಲಿ ಒನ್ ವೇರಿಯಬಲ್, ದಟ್ ಟು ಪರ್ಟಿಕ್ಯುಲರ್ಲಿ ಎಕ್ಸ್. ಸೊ ಆ ಥರ ಆಯಿತು ಅಂದರೆ ಅದನ್ನು ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂತ ಕರಿತೀವಿ. ಹಾಗಾದರೆ ಇಂಪ್ಲಿಸಿಟ್ ಫಂಕ್ಷನ್ ಅಂದರೆ ಏನು ಅಂದರೆ, ದ ಫಂಕ್ಷನ್ ವಿಚ್ ಕೆನ್ ನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದಿ ಫಾರ್ಮ್ ಆಫ್ ಎಕ್ಸ್ಪ್ಲಿಸಿಟ್ ಫಾರ್ಮ್ ಇಸ್ ನೋನ್ ಆ್ಯಸ್ ಇಂಪ್ಲಿಸಿಟ್ ಫಂಕ್ಷನ್. ಅಂದರೆ ಎಕ್ಸ್ಪ್ಲಿಸಿಟ್ ಫಾರ್ಮ್ ಆಗಿ ಬರೆಯೋಕ್ಕಾಗದೇ ಇರೋದನ್ನ ಇಂಪ್ಲಿಸಿಟ್ ಫಂಕ್ಷನ್ ಅಂತ ಕರಿತೀವಿ. ಎಕ್ಸ್ಪ್ಲಿಸಿಟ್ ಫಾರ್ಮ್ ಅಂದರೆ ಗೊತ್ತಾಗಿದೆ, y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ. ಆದರೆ ಇಂಪ್ಲಿಸಿಟ್ ಫಂಕ್ಷನಲ್ಲಿ ಎಕ್ಸ್ನ ಮತ್ತು ವೈನ ಸಪ್ರೇಟ್ ಮಾಡೋಕ್ಕಾಗಲ್ಲ. ಸೊ ಯು ಕೆನಾಟ್ ಎಕ್ಸ್ಪ್ರೆಸ್ ದ ಫಂಕ್ಷನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಓನ್ಲಿ. ಎರಡೂ ಮಿಕ್ಸ್ ಆಗಿರುತ್ತೆ, ಎಕ್ಸು ಮತ್ತು ವೈ. ಯಾವ ಥರ ಇರುತ್ತಪ್ಪ ಅಂದರೆ ಅದು ಎಫ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು 0 ಥರ ಇರುತ್ತೆ. ಇದನ್ನು ಇಂಪ್ಲಿಸಿಟ್ ಫಂಕ್ಷನ್ ಅಂತ ಕರಿತೀವಿ. ಉದಾಹರಣೆಗೆ y ಈಸ್ ಈಕ್ವಲ್ ಟು ಸೈನ್ ಆಫ್ ಎಕ್ಸ್ ವೈ. ಇಲ್ಲಿ ನೋಡ್ತಾ ಇದ್ದೀರಾ ಈ ಎಕ್ಸಾಂಪಲಲ್ಲಿ y ಎರಡು ಕಡೆನೂ ಇದೆ, ರೈಟ್ ಸೈಡು ಇದೆ, ಲೆಫ್ಟ್ ಸೈಡು ಇದೆ. ಸೊ ಯು ಆರ್ ನಾಟ್ ಏಬಲ್ ಟು ರೈಟ್ ದಿ ಫಂಕ್ಷನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲೋನ್. ಸೊ ಇಂಥ ಒಂದು ಫಂಕ್ಷನ್ನ ಇಂಪ್ಲಿಸಿಟ್ ಅಂತ ಕರಿತೀವಿ. ಇನ್ನೂ ಒಂದು ಫಂಕ್ಷನ್ ನೋಡ್ತಾ ಇದ್ದೀರಾ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಇಸ್ ಈಕ್ವಲ್ ಟು 0. ಇದು ಅಷ್ಟೇ, y ಈಸ್ ಈಕ್ವಲ್ ಟು ಅಂತ ಬರೆಯೋಕ್ಕಾಗಲ್ಲ, y ಈಸ್ ಈಕ್ವಲ್ ಟು ಸಮ್ ಫಂಕ್ಷನ್ ಆಫ್ ಎಕ್ಸ್ ಅಂತ ಬರೆಯೋಕ್ಕಾಗಲ್ಲ ಇದನ್ನು. ಸೊ ಆದ್ದರಿಂದ ಇದು ಇಂಪ್ಲಿಸಿಟ್ ಫಾರ್ಮ್. ಯಾವುದನ್ನು ನಾವು ಎಕ್ಸ್ಪ್ಲಿಸಿಟ್ ಅಂತ ಕರಿತೀವೋ ಅದು ಯು ಕ್ಯಾನ್ ರೈಟ್ ಇನ್ ದಿ ಫಾರ್ಮ್ ಆಫ್ y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್, ವಿಚ್ ಯು ಕೆನಾಟ್ ರೈಟ್ ಇನ್ ದಟ್ ಫಾರ್ಮ್ ಇಸ್ ಕಾಲ್ಡ್ ಆಸ್ ಇಂಪ್ಲಿಸಿಟ್ ಫಂಕ್ಷನ್ ಅಷ್ಟೇ. ಸೊ ಯಾವ ಒಂದು ಇಂಪ್ಲಿಸಿಟ್ ಫಂಕ್ಷನ್ನ ನಾವು ಡಿಫ್ರೆನ್ಷಿಯೇಟ್ ಮಾಡೋ ಒಂದು ಪ್ರೋಸೆಸ್ ಮಾಡ್ತೀವೋ ಆ ಒಂದು ಪ್ರೋಸೆಸ್ಗೆ ಇಂಪ್ಲಿಸಿಟ್ ಡಿಫ್ರೆನ್ಸಿಯೇಷನ್ ಅಂತ ಹೆಸರು. ಸೊ ಇಂಪ್ಲಿಸಿಟ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್ ಅಂದರೆ ಯು ಡಿಫ್ರೆನ್ಷಿಯೇಟ್ ದಿ ಗಿವನ್ ಇಂಪ್ಲಿಸಿಟ್ ಫಂಕ್ಷನ್, ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಇಂಪ್ಲಿಸಿಟ್ ಡಿಫ್ರೆನ್ಸಿಯೇಷನ್. ಓಕೆ, ಹಾಗಾದರೆ ಈ ಇಂಪ್ಲಿಸಿಟ್ ಫಂಕ್ಷನ್ ಒಂದು ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಉದಾಹರಣೆ ಕಾಣಿಸ್ತಾ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, ಹೇಗೆ ಕಂಡುಹಿಡಿಯೋದು ಡಿಫ್ರೆನ್ಸಿಯೇಷನು ಈ ಥರ ಇಂಪ್ಲಿಸಿಟ್ ಫಂಕ್ಷನ್ ಕೊಟ್ಟಾಗ ಅಂತ ನೋಡೋಣ. ಈ ಒಂದು ಉದಾಹರಣೆಯಲ್ಲಿ ನಿಮಗೆ ಈ ಇಂಪ್ಲಿಸಿಟ್ ಫಂಕ್ಷನ್ ಕೊಟ್ಟಾಗ ಹೇಗೆ ನಾವು ಅದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತ ತುಂಬ ಸುಲಭವಾಗಿ ನೀವು ಅರ್ಥ ಮಾಡ್ಕೋಬೋದು. ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಕೊಟ್ಟಾಗ ನೀವು y ಅಂತ ಕೊಟ್ಟಿರ್ತಾರೆ, ಅವರೇ ಕೊಟ್ಟಿದ್ದರೆ ಸರಿ, ಇಲ್ಲ ಅಂದರೆ ನೀವೇ y ಈಸ್ ಈಕ್ವಲ್ ಟು ಕೊಟ್ಟಿರೋ ಫಂಕ್ಷನ್ನ ಬರ್ಕೊಂಡು ನೀವು ಡಿಫ್ರೆನ್ಷಿಯೇಟ್ ಮಾಡ್ತಾಯಿದ್ರಿ.
ಆದರೆ ಇಲ್ಲಿ ನೀವು y ಇಸ್ ಈಕ್ವಲ್ ಟು ಅಂತ ಬರ್ಕೊಳಕ್ಕಾಗಲ್ಲ. ಸೊ ಅವ್ರು ಕೊಟ್ಟಿಲ್ಲದೆ ಇರಲಿ, ನೀವು ಏನು ಕೊಟ್ಟಿರೋ ಫಂಕ್ಷನ್ನು ಹಾಗೇ ಬರ್ಕೋಬೇಕು. ನೀವು ಅದನ್ನು ತಿರ್ಗಿ ಇನ್ನೇನಾದ್ರು y ಅಂತ ಸೇರಿಸ್ಕೊಳ್ಳೋದಾಗಲಿ ಅಥವಾ ಇನ್ನೇನೋ ಬರೆಯೋದಾಗಲಿ ಮಾಡಬಾರ್ದು. ಸೊ ಇದನ್ನು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಕೊಟ್ಟಿರೋದು ಎಕ್ಸ್ ಸ್ಕ್ವೇರು. ಸೊ ಎಕ್ಸ್ ಸ್ಕ್ವೇರ್ ಕೊಟ್ಟಿರೋದ್ರಿಂದ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಿಮಗೆ 2x ಬರುತ್ತೆ, ಪ್ಲಸ್ ಎಕ್ಸ್ ವೈ ಇದೆ. ಎಕ್ಸ್ ಇಸ್ ಎ ಫಂಕ್ಷನ್, ವೈ ಇಸ್ ಎ ಆಲ್ಸೋ ಎ ಫಂಕ್ಷನ್, 2 ಫಂಕ್ಷನ್ಸ್ ಇದೆ. 2 ವೇರಿಯಬಲ್ ಇದ್ದಾಗ ದೆನ್ ಯು ಶುಡ್ ಯೂಸ್ ಪ್ರಾಡಕ್ಟ್ ರೂಲ್. ಸೊ ಪ್ರಾಡಕ್ಟ್ ರೂಲ್ ಏನು ಹೇಳುತ್ತೆ? ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ದಟ್ ಮೀನ್ಸ್ ಎಕ್ಸ್ ಆ್ಯಸ್ ಇಟ್ ಈಸ್, ಡಿಫ್ರೆನ್ಷಿಯೇಷನ್ ಆಫ್ ವೈ, ಯು ನೋ ದಟ್ ಡಿಫ್ರೆನ್ಷಿಯೇಷನ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ dy by dx, ಪ್ಲಸ್ ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಅಂದರೆ ವೈ ಹಾಗೆ ಬರೋದು, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಓನ್ಲಿ. ಸೊ ಆವಾಗ ಅದು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಏನು? 1. ಸೊ ದಟ್ ಈಸ್ ದ ಮಿಡಲ್ ಟರ್ಮ್. ಪ್ಲಸ್ ಹಾಗೇ ಈ ವೈ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಿಮಗೆ 2y ಬರುತ್ತೆ. ಯಾಕೆ ಹಂಗೆ ಬಂತು? ಬಿಕಾಸ್ ವೈ ಸ್ಕ್ವೇರ್ ಲುಕ್ಸ್ ಲೈಕ್ ಎಕ್ಸ್ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ಗೆ ನಿಮಗೆ ಗೊತ್ತಿದೆ 2x, ಅದೇ ರೀತಿ ವೈ ಸ್ಕ್ವೇರ್ಗೆ 2y, ಬಟ್ ಇಟ್ ಈಸ್ ನಾಟ್ ಎಕ್ಸ್. ಯು ಆರ್ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಎಕ್ಸ್ ಇದ್ದಿದ್ರೆ, ಯು ಥಿಂಕ್ ಫಾರ್ ಎ ವೈಲ್, ಇಫ್ ದೇರ್ ವಾಸ್ ಓನ್ಲಿ ಎಕ್ಸ್ ಸ್ಕ್ವೇರ್, ಅವಾಗ ಏನು ಮಾಡ್ತಾಯಿದ್ರಿ? 2x ಅಂತ ಬರಿತಾಯಿದ್ರಿ. ಇವನ್ ಇಫ್ ಯು ಅಪ್ಲೈ ಚೈನ್ ರೂಲ್, ವಾಟ್ ವಿಲ್ ಹ್ಯಾಪನ್? d ಇಂಟು dx ಬೈ dx ಇಸ್ 1. ಆದರೆ ಇಲ್ಲಿ y ಕೊಟ್ಟಿರೋದ್ರಿಂದ ವೈ ಸ್ಕ್ವೇರ್ ಅಂದರೆ 2y ಇಂಟು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡ್ತಾ ಇರೋದ್ರಿಂದ dy ಬೈ dx ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಎಕ್ಸ್ ಇದ್ದಿದ್ರೆ dx ಬೈ dx ಮಾಡ್ತಾಯಿದ್ರಿ, dx ಬೈ dx ಇಸ್ 1, therefore we will not write that such a chain rule. So even if you apply chain rule, there is no problem in x. ಓಕೆ, ಈಗ ನಿಮ್ಮ ಉದ್ದೇಶ ಏನಾಗಿರಬೇಕು ಅಂದರೆ dy ಬೈ dxನೆಲ್ಲ ಲೆಫ್ಟ್ ಸೈಡ್ ಇಟ್ಕೊಂಡು ಆ ಮಿಕ್ಕಿದ ಟರ್ಮ್ಸ್ನೆಲ್ಲ ರೈಟ್ ಸೈಡಿಗೆ ಕಳ್ಸೋಣ. ಸೊ ಯು ಹ್ಯಾವ್ x ಇಂಟು dy ಬೈ dx, ದೆನ್ 2y ಇಂಟು dy ಬೈ dx. ಸೊ ಇಫ್ ಯು ಸೆಂಡ್ ದಿ ಅದರ್ ಟರ್ಮ್ಸ್ 2x ಆ ಕಡೆ ಕಳಿಸಿದ್ರೆ -2x ಆಗುತ್ತೆ. ಅದೇ ರೀತಿ ಯು ಹ್ಯಾವ್ y ಇಂಟು 1y, ವಿಚ್ ಯು ಇಫ್ ಯು ಸೆಂಡ್ ರೈಟ್ ಸೈಡ್ ಬಿಕಮ್ಸ್ -y. ಈಗ ಲೆಫ್ಟ್ ಸೈಡಲ್ಲಿ dy ಬೈ dx ಕಾಮನ್ ಇದೆ. ಯು ಕ್ಯಾನ್ ಟೇಕ್ ಔಟ್ ಕಾಮನ್ ಫ್ಯಾಕ್ಟರ್ ಆಫ್ dy ಬೈ dx. ಸೊ dy ಬೈ dxನ ಕಾಮನ್ ತೆಗೆದ್ರೆ ನಿಮಗೆ ಉಳಿಯೋದೆ x ಪ್ಲಸ್ 2y. So then it is a multiplication of 2 functions. So you know that multiplication of 2 things, 2 objects idre, if you transpose that one of the object to right side andre, it becomes division. So dy by dx is equal to minus 2x minus y whole divided by x plus 2y. So your aim is to find dy by dx. dy by dx ಕಂಡುಹಿಡಿದಿದ್ದೀರಾ? ಸೊ dy by dx ಅಂದರೆ -2x -y ಹೋಲ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2y. ಇಲ್ಲಿ ನಿಮಗೆ ಪ್ರೋಸೆಸ್ ಗೊತ್ತಿರಬೇಕು. ಏನು ಅಂದರೆ ಯು ಶುಡ್ ಡಿಫ್ರೆನ್ಷಿಯೇಟ್ ಆ್ಯಸ್ ಇಟ್ ಈಸ್. ಏನು ಕೊಟ್ಟಿರ್ತಾರೋ ಫಂಕ್ಷನ್ ಇಂಪ್ಲಿಸಿಟ್ ಫಂಕ್ಷನ್ ಆಗಿದ್ದರೆ ಅದು ಹಾಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಯು ಶುಡ್ ಬಿ ವೆರಿ ಕೇರ್ಫುಲ್. ಏನು ಅಂದರೆ ಎಲ್ಲೆಲ್ಲಿ dy by dx ಬರುತ್ತೋ ಅವನ್ನೆಲ್ಲ ಲೆಫ್ಟ್ ಸೈಡಿಗೆ ತೊಗೊಂಬಂದು ಎಲ್ಲ ಟರ್ಮ್ಸನ್ನು ತೊಗೊಂಬಂದು ಮಿಕ್ಕಿದ dy by dx ಇಲ್ಲದೇ ಇರೋ ಟರ್ಮ್ಸ್ನೆಲ್ಲ ರೈಟ್ ಸೈಡಿಗೆ ಕಳಿಸಿ. You take the common factor as dy by dx, make the subject as dy by dx. dy by dx ಕಂಡುಹಿಡಿದ್ರೆ ಈ ಕೆಲಸ, ಈ ಒಂದು ಪ್ರಾಬ್ಲಮ್ನ ಉತ್ತರ ಸಿಕ್ತಂಗೆ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, y is equal to sin y ಪ್ಲಸ್ y log x. ಇಲ್ಲಿ ನಿಮ್ಗೆ ಅನಿಸ್ಬೋದು y is equal to ಅಂತ ಬರೆದು ಬಿಟ್ಟಿದ್ದಾರೆ, ಇದು ಎಕ್ಸ್ಪ್ಲಿಸಿಟಾ ಅಂತ. ಅಲ್ಲ, ಯಾಕೆಂದರೆ ಬಲಗಡೆ ಕೂಡ ಯು ಕ್ಯಾನ್ ಸಿ y is there. ಸೊ ಈ ಥರ ಒಂದು ಫಂಕ್ಷನ್ ಕೊಟ್ಟಾಗ ಯು ಶುಡ್ ಡಿಫ್ರೆನ್ಷಿಯೇಟ್ ಆ್ಯಸ್ ಇಟ್ ಈಸ್.
Whatever you have, you can differentiate. So left side na differentiate ಮಾಡಿದ್ರೆ you get dy by dx. Right side differentiate ಮಾಡಿದ sin y, sin of something ಅಂದರೆ cos of something, but something is not x, it is y. So y differentiation is dy by dx plus y ಇಂಟು ಲಾಗ್ ಎಕ್ಸ್ ಇದೆ. ಈ y ಇಂಟು ಲಾಗ್ ಎಕ್ಸು ಎರಡು ಫಂಕ್ಷನು ಪ್ರಾಡಕ್ಟ್ ರೂಲ್ ಹಾಕಬೇಕಾಗತ್ತೆ. y ಆ್ಯಸ್ ಇಟ್ ಈಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಈಸ್ 1/x ಪ್ಲಸ್ ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ದಟ್ ಈಸ್ ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ y ಮೀನ್ಸ್ dy by dx. ಸೊ ಇದರೊಳಗೆ dy by dx ಒಂದು ಟರ್ಮ್ ಈ ಲೆಫ್ಟ್ ಸೈಡಲ್ಲಿದೆ, ರೈಟ್ ಸೈಡಲ್ಲಿ ಕಾಸ್ y ಇಂಟು dy by dx ಇದೆ, ಇನ್ನೂ ಒಂದು ಟರ್ಮು ಲಾಗ್ ಎಕ್ಸ್ ಇಂಟು dy by dx ಇದೆ. ಎಲ್ಲ dy by dx ಟರ್ಮ್ಸ್ನು ಲೆಫ್ಟ್ ಸೈಡ್ ತೊಗೊಂಬರೋಣ. ಸೊ ಇಫ್ ಯು ಬ್ರಿಂಗ್ ಎವ್ರಿಥಿಂಗ್ ಟು ಲೆಫ್ಟ್ ಸೈಡ್, ವಾಟ್ ಯು ಆರ್ ಲೆಫ್ಟ್ ವಿತ್ ಈಸ್ y ಇಂಟು 1/x ಅಂತ ಬಲಗಡೆ ಇರುತ್ತೆ. ಮಿಕ್ಕಿದೆಲ್ಲ ತಂದಿದ್ದೀರ ಎಡಗಡೆಗೆ. ಸೊ ಇದು ತಂದಾದ ನಂತರದಲ್ಲಿ ಎಡಗಡೆ ಎಲ್ಲ ಟರ್ಮಲ್ಲೂ dy by dx ಇರೋದ್ರಿಂದ ಕಾಮನ್ ತೆಗೆಯೋಣ. ಸೊ ಕಾಮನ್ ತೆಗೆದಾಗ ಮೊದಲನೇ ಟರ್ಮಲ್ಲಿ dy by dx ಹೋದರೆ 1 ಮಿಕ್ಕೊಳ್ಳುತ್ತೆ. ಸೊ 1 ಮೈನಸ್ ಕಾಸ್ y ಮೈನಸ್ ಲಾಗ್ ಎಕ್ಸ್ ಈಸ್ ಈಕ್ವಲ್ ಟು y/x ಆಯಿತು. ದೆನ್ ಯು ಮೇಕ್ ದಿ ಸಬ್ಜೆಕ್ಟ್ ಆ್ಯಸ್ dy by dx. dy by dx ಕಂಡಿಡ್ಕೊಳ್ಳೋಣ. ಸೊ dy by dx ಕಂಡಿಡ್ಕೊಂಡ್ರೆ y ಡಿವೈಡೆಡ್ ಬೈ x ಇಂಟು 1 ಮೈನಸ್ ಕಾಸ್ y ಮೈನಸ್ ಲಾಗ್ ಎಕ್ಸ್. So this is how you can differentiate implicit functions. Right. So next ಕ್ಲಾಸಲ್ಲಿ ಲಾಗರ್ದಮಿಕ್ ಡಿಫ್ರೆನ್ಸಿಯೇಷನ್ ಅಂದರೆ ಏನು ಅಂತ ನೋಡೋಣ.